ಯಾಕೆ ಇಬ್ರು ಈ ತರ ಇದ್ದೀರಾ? ಮತ್ತೆ ಇವಳು ಯಾಕೆ ಬಂದು ಒಕ್ಕರಿಸ್ಕೊಂಡ್ಲು ಅಂತನಾ? ಏನು ಇದು ನನ್ನ ತಮ್ಮನ ಕೋಟೆ. ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಇದು ನಾನು ಹುಟ್ಟಿ ಬೆಳೆದ ಮನೆ ಅಂತ ಅಂತೀನಿ ಅಂತ ಅನ್ಕೊಂಡ್ಬಿಟ್ಯಾ? ಇಲ್ಲ, ಹೋದ್ ಸರಿ ನಾನು ಬಂದಾಗ ಅಷ್ಟೆಲ್ಲ ರಂಪರಾದ ಅಂತ ಮಾಡಿ ಹೋಗಿದ್ನಲ್ಲ, ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳಕ್ಕೆ ಓಡೋಡ್ ಬಂದೆ. ಕಣೋ, ಸಾರಿ ಕಣೆ ಗಾಯಿ. ಓಡೋಡಿ ಯಾಕೆ ಬಂದೆ ಅಕ್ಕ? ಫ್ರೀ ಬಸ್ ಇತ್ತಲ್ಲ, ಅದ್ರ ಬರ್ಬೇಕಾಗಿತ್ತು. ಅಯ್ಯೋ, ಅದರಲ್ಲೇ ಬಂದೆ ಕಣೋ. ಅದೇನ್ ಮನೆಯವ್ರಿಗೂ ತಂದ್ ಬಿಡುತ್ತೀಯೇ? ನಾನು ಬಸ್ ಸ್ಟ್ಯಾಂಡ್ ಇಂದ ನಡ್ಕೊಂಡ್ ಬಂದೆ. ಸರಿ ಆತ್ ಬಿಡ, ನಾವೇನು ಮನಸ್ನಾಗ ಇಟ್ಕೊಂಡಿಲ್ಲ. ನೀ ಸಾರಿ ಕೇಳಲಿಕ್ಕೆ ಅಲ್ಲಿಂದ ಬರದೇ ಇದ್ರು ನಡೀತಿತ್ತು. ಗಾಯಿ, ನೀನ್ ಮನ್ಸಲ್ಲಿ ಇಟ್ಕೊಂಡಿಲ್ಲಪ್ಪ. ನಾನ್ ಬಂದು ಇಷ್ಟೊತ್ತಾಯ್ತು ನೋಡು. ಗಾಯತ್ರಿ ನನ್ಗೊಂದ್ ಲೋಟ ಪಾನ್ಕನು ತಂದು ಕೊಟ್ಟಿಲ್ಲ ಅಂದ್ಮೇಲೆ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಲ್ವಾ? ಹಂಗೇನು ಇಲ್ರಿ ಚಿಗವ್ವ, ನಾ ಯಾವ್ದು ಮನಸ್ನಾಗ ಇಟ್ಕೊಂಡಿಲ್ಲ, ನಿಮ್ ಮ್ಯಾಲ ಬ್ಯಾಸರನು ಮಾಡ್ಕೊಂಡಿಲ್ರಿ. ಈಗ ಮುಗಿತಲ್ಲ ಅಕ್ಕ, ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತೋ ಇಲ್ಲೋ? ಕ್ಲಿಯರ್ ಏನೋ ಆಯ್ತು, ಆದ್ರೂ ಇನ್ನೊಂದ್ಸರಿ ಕ್ಷಮೆ ಕೇಳ್ತೀನಿ. ತಪ್ಪಾಗಿದ್ರೆ, ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡ. ಆಮೇಲೆ ಹೇಗಿದ್ರು ಬಂದಿದೀನಿ, ಇವತ್ತೊಂದ್ ದಿನ ಇದ್ದು ನಾಳೆ ಹೊಟ್ಟೋಗ್ತೀನಿ. ನಾನೇನ್ ಪರ್ಮನೆಂಟ್ ಆಗಿ ಇಲ್ಲೇ ಇರಲ್ಲಪ್ಪ. ಹೂ ಕಣೆ. ಹೌದು, ಆಕಾಶ ಎಲ್ಲಿ? ನನ್ಗೆ ಬಸ್ ಸ್ಟ್ಯಾಂಡ್ ಇಂದ ನಡ್ಕೊಂಡ್ ಬಂದು ಕಾಲ್ಗಳೆಲ್ಲ ತುಂಬಾ ನೋವ್ತಾ ಇದೆ ಕಣೋ. ಅವನು ಈ ಬ್ಯಾಗ್ನ ಮೇಲಕ್ಕೆ ತಗೊಂಡೋಗು ಅಂತ ಹೇಳ್ಬೇಕಿತ್ತು. ಆಕಾಶ, ಲೋ ಆಕಾಶ, ಆಕಾಶ, ಲೋ ಆಕಾಶ. ಅಕ್ಕ, ಅವ ಆಕಾಶ ಮನ್ಯಾಗಿಲ್ಲ. ನೀ ಎಷ್ಟು ಹೋದ್ರು ಇದ್ರು ಬರಂಗಿಲ್ಲ. ಅವ ದುಬೈಗೆ ಹೋಗ್ಯಾನ. ದುಬೈಗ? ಯಾಕೋ? ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದಾನಾ? ಅವನೇ ಅದೃಷ್ಟವಂತ ಬಿಡು. ನಾನ್ ನೋಡು, ಗಂಡನ ಮನೆ ಬಿಟ್ರೆ ತವ್ರ ಮನೆಗೆ, ತವ್ರ ಮನೆ ಬಿಟ್ರೆ ಗಂಡನ ಮನೆಗೆ. ಈ ಬೆಂಗಳೂರ್ನೇ ಸರಿಯಾಗಿ ನೋಡಿಲ್ಲ ಕಣೋ ನಾನು. ಅಕ್ಕ, ಅವ ಅಲ್ಲಿ ಟ್ರಿಪ್ಗೆ ಹೋಗಿಲ್ಲ, ದುಬೈಗೆ ಓದಾಕ್ ಹೋಗ್ಯಾನ. ಅಲ್ಲಿ ಓದಿ ಬಂದ್ರ ಒಳ್ಳೆ ಕಂಪ್ನಿ ಒಳಗ ಕೆಲಸ ಸಿಗ್ತೈತಂತ. ಅದಕ್ಕೆ ಹೋಗ್ಯಾನ. ಹೌದಾ? ಲೋ, ದುಬೈಯಲ್ಲಿ ಓದಕ್ಕೆ ಬಹಳ ದುಡ್ಡು ಬೇಕಲ್ಲೋ. 25 ಲಕ್ಷ. 25 ಲಕ್ಷ ಅಕ್ಕ ಕೊಟ್ಟಿರೋದು. 25 ಲಕ್ಷನಾ? ಅಯ್ಯೋ 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 ಅಯ್ಯೋ. ಲೋ, 25 ಲಕ್ಷಕ್ಕೆ ಎಷ್ಟು ನೋಟ್ಗಳಿರ್ತವೆ ಅಂತಾನೆ ಗೊತ್ತಿಲ್ವಲ್ಲೋ. ಅಕ್ಕ, ನನಗೂ ಈಗೂ ಆ ರೊಕ್ಕ ನಾ ಕೊಟ್ಟೆ ಅಂತೇಳಿ ನನಗ ಅನ್ಸಾತೈತಿ. ಅದ್ ನೆನ್ಸ್ಕೊಂಡ್ರು ಕೈಕಾಲೆಲ್ಲ ನಡ್ತಾವಕ್ಕ ಈಗೂ. ಮತ್ತೆ ಹೊಟ್ಟೆ ಉರಿಯಲ್ವೇನೋ? 25 ಲಕ್ಷ ಕಮ್ಮಿನಾ? ಅವ ಏನ್ರೆ ಚಲೋ ಓದಿ ಚಲೋ ಕೆಲಸ ಹಿಡಿಲಿಲ್ಲ ಅಂದ್ರೆ ಅವ್ನು ಒದ್ದು ಮನೆಯಿಂದ ಹೊರಗೆ ಹಾಕನ. ಅವನು ನಿನ್ ಸ್ವಂತ ತಮ್ಮ ಇದ್ದಿದ್ರು ನೀನ್ 25 ಲಕ್ಷ ಕೊಡ್ತಿರ್ಲಿಲ್ಲ ಕಣೋ.
ನೋಡು ನೀನ್ ಹೆಂಡತಿ ತಮ್ಮ ಆಗಿರೋದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟಿದ್ಯಾ. ನೋಡು ಈ ಅಕ್ಕ 2 ವರ್ಷದಿಂದನು ಒಂದ್ ಬಂಗಾರದ ಚೈನ್ ಮಾಡಿಸ್ಕೊಡೋ ಅಂತ ಕೇಳ್ತಿದ್ರೆ ಈ ಅಕ್ಕನ ಮೇಲೆ ನಿಂಗೆ ಪ್ರೀತಿ ಇದ್ರೆ ತಾನೇ ಅದನ್ನ ಮಾಡಿಸ್ಕೊಡಕ್ಕೆ. ಅಕ್ಕ ಮುಂದಿನ ಹಬ್ಬದಾಗ ಕೊಡಿಸ್ತಾನೆ ಅಂತ ಹೇಳಿನಿಲ್ಲ, ಕೊಡಿಸ್ತೀನಿ ಅಂದ್ರೆ ಕೊಡಿಸ್ತೀನಿ. ಸರಿ, ಆಕಾಶನೂ ಇಲ್ಲ, ಈ ಲಗೇಜ್ ಎತ್ಕೊಂಡು ಹೋಗ್ತೀನಿ. ಕಾಲ್ ಬೇರೆ ತುಂಬಾ ನೋವ್ತಾ ಇದೆ. ನೀವ್ ಯಾಕೆ ಕ್ರಾಸ್ ತಗೊಂತೀರಿ? ಕೊಡ್ರಿ, ನಾನ್ ನಿಮ್ ಬ್ಯಾಗ್ ತಗೊಂಡ್ ಹೋಗ್ತೀನಿ. ಗಾಯತ್ರಿ, ನೀನು ನನ್ ಲಗೇಜ್ನ ತಗೊಂಡ್ ಹೋಗ್ತೀಯಾ? ಹಾ ಚಿಗವ್ವ, ನೀವು ಬೇರೆ ಅಲ್ಲ, ನನ್ ಹಡಕ್ ತಾಯಿ ಬೇರೆ ಅಲ್ರಿ. ನಿಮ್ ತಮ್ಮರ್ ಮತ್ತೆ ಅದಕ್ ಲಗ್ನ ಹಾಕಿ ಕರ್ಕೊಂಡ್ ಬಂದಾರ ನನ್ನ. ನಿಮ್ ಸೇವೆ ಮಾಡ್ಲಂತನ ಕರ್ಕೊಂಡ್ ಬಂದಾರ, ನಾನೇ ತಗೊಂಡ್ ಹೋಗ್ತೀನಿ. ನೀವ್ ಆರಾಮ್ ಬರ್ರಿ. ಕಾಲ್ ನೋವು ಬೇರೆ ಅಂತ ಹೇಳಿದ್ರಲ್ಲ, ಮೆಲ್ಕ ಬರ್ರಿ. ಯಾವತ್ತು ಇಲ್ಲಿದ್ದಳು, ಇವತ್ ನನ್ ಲಗೇಜ್ ತಗೊಂಡ್ ಹೋಗ್ತಾ ಇದ್ದಾಳೆ. ಇವಳು ಮರ್ವನೇ ಅರ್ಥ ಮಾಡ್ಕೊಳಕ್ ಆಗ್ತಲ್ಲ, ಏನೋ ಮುಚ್ಚಿಡ್ತಿದ್ದಾಳೆ ಅನ್ಸುತ್ತೆ. ಬಿಡ್ತೀನ ನಾನು? ಕಂಡು ಕಣೆ, ಹಿಡಿತೀನಿ. ನನ್ನನ್ನು ಏನ್ ಅನ್ಕೊಂಡಿದ್ಯಾ ಲೇ ಮಿಟ್ಕ್ಲಾಡಿ ಕಣೆ ನೀನು. ಅಯ್ಯೋ, ಇಲ್ಲೇಕೆ ನಿಂತೆ ಗಾಯತ್ರಿ? ನಡಿ. ಅಯ್ಯ, ಇಲ್ಲಿ ಬೇಡ ಕಣೆ, ಮೇಲೋಗೋಣ ಬಾ. ಚಿಗವ್ವ, ನೋಡಿದ್ರ ನಾ ಮನಸ್ನಾಗ ಇಟ್ಕೊಂಡಿದ್ರಿ ಅಂತ ನೀವ್ ಹೇಳಿದ್ರಿ. ಈಗ ನೋಡಿದ್ರ ನೀವ ಮನಸ್ನಾಗ ಇಟ್ಕೊಂಡ್ ಮಾತಾಡತ್ತಿರಲ್ರಿ. ಚಿಗವ್ವ, ನೀವ್ ಹಿಂಗ ಮಾತಾಡ್ಬಾರ್ದು. ಅಯ್ಯ, ನಾನೇನೇ ಹೇಳ್ದೆ, ನಾನ್ ಮೇಲ್ಗಡೆ ರೂಮಲ್ಲಿ ಇರ್ತೀನಿ ಎಂದೆ. ಹೌದಾ? ಅಯ್ಯೋ, ಅಲ್ಲಿ ಬೇಡ ಚಿಗವ್ವ, ನೀವು ಅಲ್ಲಿ ಹೋಗೋದ್ ಬೇಡ. ನೀವ್ ಹೊಕ್ಕಿರಂದ್ರೆ ನಾನ್ ಬಿಡಂಗಿಲ್ರಿ ಅಲ್ಲಿಗೆ. ಯಾಕೆ? ಇಲ್ಲ ಇಲ್ಲ, ನೀವ್ ಅಲ್ಲಿ ಹೋಗ್ಬಾರ್ದು ಅಷ್ಟ. ಯಾಕೆ ಹೋಗ್ಬಾರ್ದು ಹೇಳು? ನಾ ಹೇಳದ್ ಕೇಳ್ರಿ ಚಿಗವ್ವ, ಅಲ್ಲಿಗ್ ಬೇಡ ಅಷ್ಟ. ಇಲ್ಲ, ನಾ ಮೇಲೆ ಬ್ಯಾಡ್ರಿ. ಯಾಕೆ ಬಿಡಲ್ಲ? ಯಾಕೆ ಬಿಡಲ್ಲ ಹೇಳು ನೀನು? ಚಿಗವ್ವ, ನಾ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೋರಿ. ನಿಮ್ ಕಾಲ್ ನುಸಾಕತ್ತಾವ ಅಂತ ಹೇಳಾಕತ್ತೀರಿ ನೀವು. ರೂಮ್ ಬೇರೆ ಅಷ್ಟು ಮ್ಯಾಗ ಐತಿ. ನೀವ್ ಹತ್ತುರತ್ಗೆ ಏನಾರ ಹೆಚ್ಚು ಕಮ್ಮಿ ಆಗಿ ಜಾರಿದ್ರಂದ್ರ ಸೀದಾ ಬಂದ್ ಕೆಳಗ ಬೀಳ್ತೀರಿ. ಅದಕ್ಕ ಅಲ್ಲಿ ಬೇಡ ಅಂತ ಹೇಳಾಕತ್ತೀನಿ ನಾನು. ನೀನ್ ಅಷ್ಟ್ ಕೆಟ್ಟದ್ದೆಲ್ಲ ಯೋಚನೆ ಮಾಡ್ಬೇಡ. ನಾನೇನಷ್ಟ್ ಕೆಟ್ಟೋಳಲ್ಲ, ನಾನು ಹುಷಾರಾಗೆ ಓಡಾಡ್ತೀನಿ. ಚಿಗವ್ವ, ನೀವೇನೋ ಹುಷಾರಿರ್ತೀರಿ, ಆದ್ರ ಟೈಮ್ ಚಲೋ ಇರ್ಬೇಕಲ್ರಿ. ನಾ ಕೇಳಿನ ಎಷ್ಟೋ ಮಂದಿ ಬಾಯಾಗ ಅಲ್ಲಿಂದ ಕೆಳಗ್ ನೋಡಿದ್ರ ತಲಿ ಚಕ್ರ ಬಂದ್ ಬೀಳ್ತೈತಂತ. ನಿಮಗೇನಾರ ಹಂಗಾಗಿ ನಿಮ್ಗೇನಾರ ತಲಿ ಚಕ್ರ ಬಂದ್ರ ಸೀದಾ ಬಂದ್ ಕೆಳಗ ಬೀಳ್ತೀರಿ. ಏನೇ ಬರೀ ಅಪಶಕ್ನೇ ಮಾತಾಡ್ತೀಯ? ನನ್ಗೇನಾರು ಆಗ್ಲಿ ಅಂತ ನಾನ್ ಮೇಲ್ಗಡೆ ರೂಮಲ್ಲೇ ಇರ್ತೀನಿ ಕಣೆ. ಅಲ್ಲಿ AC, ಮಂಚ, ಗಾಳಿ, ಬೆಳಕು ಎಲ್ಲ ಚೆನ್ನಾಗಿದೆ, ಅದಕ್ಕೆ ನಾನು ಅಲ್ಲೇ ಇರ್ತೀನಿ. ಇಲ್ಲಿ ನೆಲದ ಮೇಲೆ ಮಲ್ಕೊಳಕ್ ಆಗಲ್ಲ ನನ್ನ ಕೈಲಿ. ಹೇಗಿದ್ರು ಆಕಾಶ ಇಲ್ವಲ್ಲ, ಅಲ್ಲೇ ಇರ್ತೀನಿ ಬಿಡು. ಇಲ್ಲಿ ಮಲ್ಕೊಳಕ್ಕೆ ಸೊಂಟ ನೋವುತ್ತೆ ಕಡೆ. ಚಿಗವ್ವ, ರೂಮ್ ಏನ ಖಾಲಿ ಐತ್ರಿ, ಆದ್ರ ನೀವ್ ಆ ರೂಮ್ನಾಗ ಇರೋದ್ ಬೇಡ, ಇಲ್ಲೇ ಇರ್ರಿ. ಈ ರೂಮ್ ನಿಮಗ್ ಬರಬರ್ ಐತಿ. ಇಲ್ಲೂ ಗಾಳಿ ಬೆಳಕು ಎಲ್ಲಾ ಬರ್ತೈತ್ರಿ. ಆಗಲ್ಲ ಅಂದ್ರೆ ಆಗಲ್ಲ ಕಣೆ, ನಾನು ಅದೇ ರೂಮಲ್ಲೇ ಇರ್ತೀನಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನೋ ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.